ಅಪ್ರಾಪ್ತ ಬಾಲಕಿಯ ಮೇಲೆ ಕೀಚಕನಿಂದ ಲೈಂಗಿಕ ದೌರ್ಜನ್ಯ ಎಸಗಿದ್ದ ನೀಚ 24 ಗಂಟೆಗಳಲ್ಲಿ ಕೊನೆಗೂ ಅಂದರ್. ಕಾಮ ಪಿಶಾಚಿಯ ಅಟ್ಟಹಾಸಕ್ಕೆ ಅಮಾಯಕ ಹೆಣ್ಣು ಮಕ್ಕಳು ಬಲಿ. ಪೊಲೀಸರ ಮುಂದೆ ತನ್ನ ನೀಚ ಕೃತ್ಯಗಳನ್ನ ಬಾಯ್ಬಿಟ್ಟ ಪರಮ ಪಾಪಿ. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕಾಮಾಂಧರ ಕಾಟ ಹೆಚ್ಚಾಗ್ತಲಿದೆ. ಬೀದಿ ಕಾಮಣ್ಣರ ಹಟ್ಟಹಾಸದಿಂದ ಅಮಾಯಕ ಹೆಣ್ಣು ಮಕ್ಕಳು ಬಾಳು ನರಕವಾಗ್ತಾ ಇವೆ. ಕಾಮುಕರಿಗೆ ತಕ್ಕ ಪಾಠ ಕಲಿಸುವ ನಿಟ್ಟಿನಲ್ಲಿ ಅನೇಕ ಕಾನೂನುಗಳು ತಂದಿದ್ರು ಕೂಡ ಕೆಲ ಕಾಮಪಿಶಾಚಿಗಳು ಮತ್ತೆ ಮತ್ತೆ ತಮ್ಮ ನೀಚ ಕೃತ್ಯಗಳನ್ನ ಮುಂದುವರಿಸ್ತಾ ಇದ್ದು, ಪೋಷಕರು ಒಂಟಿಯಾಗಿ ತಮ್ಮ ಮಕ್ಕಳನ್ನ ಹೊರಗಡೆ ಕಳಿಸಲು ಹೆದರುತ್ತಿದ್ದಾರೆ. ಅಲ್ಲದೆ ಲೈಂಗಿಕ ದೌರ್ಜನ್ಯಗಳಂತಹ ಘಟನೆಗಳನ್ನ ತಡೆಯುವುದು ಪೊಲೀಸರಿಗೆ ದೊಡ್ಡ ಸವಾಲಿನ ಕೆಲಸವಾಗಿದೆ. ಇದೀಗ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗ್ರಾಮವೊಂದರಲ್ಲಿ ಶಾಲೆ ಮುಗಿಸಿ ಮನೆಗೆ ಬರ್ತಿದ್ದ ಅಪ್ರಾಪ್ತ ಬಾಲಕಿಯ ಮೇಲೆ ಕೀಚಕನೋರ್ವ ಅತ್ಯಾಚಾರ ಎಸಗಿರುವ ಹೀನಾತಿ ಕೃತ್ಯ ಬೆಳಕಿಗೆ ಬಂದಿದ್ದು, ಕಾಮುಕನ ಹಟ್ಟಹಾಸ ವಿಚಾರ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇವನನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಇವನ ಹೆಸರು ರೇಣುಕಾ. ಕೇವಲ ಜಸ್ಟ್ 29 ವರ್ಷ ವಯಸ್ಸು ಅಷ್ಟೇ. ಆದ್ರೆ ಇವನ ಕಾಮಚೆಷ್ಟೆ ಮಾತ್ರ ಮಿತಿ ಮೀರಿದೆ. ಈ ನೀಚ ಸಿಕ್ಕ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಎರಗಿ ಹೆಣ್ಣು ಮಕ್ಕಳ ಬಾಳನ್ನ ಹಾಳ್ಮಾಡ್ತಾ ಇದ್ದ. ಇದೀಗ ಅಪ್ರಾಪ್ತ ಬಾಲಕಿಯಂತಾನು ನೋಡದೆ ಎರಗಿ ತನ್ನ ಕಾಮಚೇಷ್ಟೆಯನ್ನೇ ತೀರಿಸಿಕೊಂಡಿದ್ದಾನೆ. ಶಾಲೆಯನ್ನ ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಿದ್ದ ವೇಳೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರೋ ಅಮಾನವೀಯ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಿದೆ. ಇನ್ನು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಪಾಪಿಯನ್ನ ಪೋಕ್ಸೋ ಪ್ರಕರಣ ದಾಖಲಾದ ಕೇವಲ 24 ಗಂಟೆಗಳಲ್ಲೇ ಪೊಲೀಸರು ಕಿರಾತಕನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ತಾಲೂಕಿನ ಹಾಲನೂರು ಬಳಿಯ ಅದಲಾಪುರ ಗ್ರಾಮದ ರೇಣುಕಾ ದನದ ವ್ಯಾಪಾರಿಯಾಗಿದ್ದು, ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ನಲ್ಲಿ ನಡೆಯುವ ದನಗಳ ಸಂತೆಗೆ ಬಂದಿದ್ದ. ಕಳೆದ ಫೆಬ್ರವರಿ 28ರ ಶನಿವಾರ ಕೆಜಿ ಟೆಂಪಲ್ ಮಾರ್ಗ ಮಧ್ಯೆಯೇ ಗ್ರಾಮವೊಂದರಲ್ಲಿ ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದ ಅಪ್ರಾಪ್ತ ಬಾಲಕಿಯನ್ನ ಕಂಡ ಕಾಮಪಿಶಾಚಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಕೂಡಲೇ ಅಪ್ರಾಪ್ತ ಬಾಲಕಿಯ ಪೋಷಕರು ಕೂಡಲೇ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಿದ್ರು. ಕೂಡಲೇ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಕಿರಾತಕನ ಸೆರೆಗೆ ಬಲೆ ಬೀಸಿದ ಪೊಲೀಸರು ಆರೋಪಿಯ ಚಲನವಲನ ಪತ್ತೆ ಹಚ್ಚಿ ಪ್ರಕರಣ ದಾಖಲಾದ ಕೇವಲ 24 ಗಂಟೆಗಳಲ್ಲೇ ಕಾಮಪಿಶಾಚಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಆರೋಪಿ ಬಂಧನದ ಬಳಿಕ ವಿಚಾರಣೆಗೆ ಒಳಪಡಿಸಿದ ಪೊಲೀಸರು ಕೀಚಕ ವ್ಯಕ್ತಿ ಉದ್ದೇಶಪೂರ್ವಕವಾಗಿಯೇ ಈ ರೀತಿಯ ಕೃತ್ಯ ನಡೆಸುತ್ತಿದ್ದ ಎನ್ನುವ ಸ್ಫೋಟಕ ವಿಚಾರ ತಿಳಿದು ಬಂದಿದೆ. ಅಲ್ಲದೆ ಈತನ ಹಿಸ್ಟರಿ ಭಯಾನಕವಾಗಿದ್ದು, ಅನೇಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿರೋ ಬಗ್ಗೆ ತಿಳಿದು ಬಂದಿದೆ. ಹೌದು, ಈ ನೀಚ ಈ ಮೊದಲು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ 1 ವರ್ಷಗಳ ಕಾಲ ಜೈಲುವಾಸ ಕೂಡ ಅನುಭವಿಸಿದ್ದಂತೆ. ಅಲ್ಲದೆ ಇದೇ ರೀತಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಸಾರ್ವಜನಿಕರಿಂದ ಧರ್ಮದೇಟು ಕೂಡ ತಿಂದಿದ್ದಂತೆ. ನೀಚ ಕೃತ್ಯ ಎಸಗಿ ಸಿಕ್ಕಿಬಿದ್ದು ಹೆಣ್ಣು ಮಗಳನ್ನ ಮದುವೆಯಾಗಿ ಆಕೆ ಈಗ 4 ತಿಂಗಳ ಗರ್ಭಿಣಿಯಾಗಿರುವಾಗಲೇ ಮತ್ತೊಮ್ಮೆ ಇಂತಹ ಪಾಪದ ಕೆಲಸ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಶನಿವಾರ ನಡೆದಿದೆ ಎನ್ನಲಾಗ್ತಿರ್ತಕ್ಕಂಥ ಘಟನೆ ಇಡೀ ಮಾನವ ಸಂಕುಲ ಅಂದ್ರೆ ಏನು ಇಡೀ ವ್ಯವಸ್ಥೆನೆ ತಲೆ ತಗ್ಸುವಂತ ಘಟನೆ ನಡೆದಿದೆ. ಏನೋ ಒಂದು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದತಕ್ಕಂಥ ಒಂದು ಪುಟ್ಟ ಹದಿಹರಿಯದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗಿ ಅವಳನ್ನ ತುಂಬಾ ಕೆಟ್ಟದಂಗೆ ನಡ್ಕೊಳ್ಳೋ ಅಂತ ಇವತ್ತಿನ ಸಮಾಜದಲ್ಲೂ ಕೂಡ ಈ ತರದ ವ್ಯಕ್ತಿಗಳಿದ್ದಾರೆ ಅಂತಂದ್ರೆ ಇಡೀ ಸಮಾಜನೇ ತಲೆ ತಗ್ಸೋಂಥ ವಿಚಾರ. ನಿಜಕ್ಕೂ ಎಷ್ಟೋ ಜನ ತಂದೆ ತಾಯಂತರು ಸಣ್ಣ ಮಕ್ಕಳನ್ನ ಇಟ್ಕೊಂಡಿರ್ತಾರೆ. ಯಾರೋ ಒಬ್ಬ ದನದ ವ್ಯಾಪಾರಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಮಕ್ಕಳುಗಳನ್ನ ಗುರಿಯಾಗಿಸ್ಕೊಂಡನೆ ಉದ್ದೇಶಪೂರ್ವಕವಾಗಿ ಮಕ್ಕಳ ಮೇಲೆ ಈ ತರದೊಂದು ದೌರ್ಜನ್ಯ ಎಸಗುವಂಥದ್ದು ನಿಜಕ್ಕೂ ಖಂಡನೀಯ. ನಿಜಕ್ಕೂ ಇಂಥ ಕಿಡಿಗೇಡಿಗಳ ವಿರುದ್ಧ ಇಂಥ ಈ ಕೃತ್ಯಗಳನ್ನ ಮಾಡ್ತಕ್ಕಂಥ ಪಾಪಿ ಕೀಚಕರ ವಿರುದ್ಧ ನಿಜಕ್ಕೂ ಶಿಕ್ಷೆ ಆಗ್ಬೇಕಾಗಿದೆ. ಈ ಕೊಡತಕ್ಕಂಥ ಶಿಕ್ಷೆ ಹೇಗಿರ್ಬೇಕು ಅಂತಂದ್ರೆ ನಿಜಕ್ಕೂ ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಾವುದೇ ರೀತಿ ಈ ತರ ಪುಟ್ಟ ಮಕ್ಕಳನ್ನ ಈ ತರದೊಂದು ಕೃತ್ಯಕ್ಕೆ ಬಳಸ್ಕೊಳ್ಳೋದಾಗ್ಲಿ ಮತ್ತೆ ಇಡೀ ಏನು ಈ ತರದೊಂದು ದುರ್ಘಟನೆ ನಡೆಯಲಿರೋದಕ್ಕೆ ಪೂರಕವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಪ್ರಜಾಶಕ್ತಿ ಟಿವಿ ಆಶೆ ಆಗಿದೆ. ಜೊತೆಗೆ ಈಗಾಗಲೇ ಏನು ಪೊಲೀಸರು ಅಂತ ವ್ಯಕ್ತಿಯನ್ನ ಬಂಧಿಸುವಂತ ಕೆಲಸ ಆಗಿದೆ. ಬಂಧಿಸೋದ್ರ ಜೊತೆಗೆ ಅವನ ಮೇಲೆ ತೀವ್ರ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಮೂಲಕ ಹೇಳಲಾಗ್ತಿದೆ. ಪ್ರಜಾಶಕ್ತಿ ಟಿವಿ, ದೇವರಾಜು, ಗುಬ್ಬಿ.
ಅದೇನೇ ಆಗಲಿ, ಇಂತಹ ನೀಚ ಕೃತ್ಯಗಳನ್ನ ಎಸಗಿ ಹದಿಹರೆಯದ ಹೆಣ್ಣು ಮಕ್ಕಳ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋ ಇಂತಹ ಪಾಪಿಗಳಿಗೆ ಕಠಿಣ ಶಿಕ್ಷೆ ಆಗುವ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದು ಪ್ರಜಾಶಕ್ತಿ ಟಿವಿಯ ಆಶಯವಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.